ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಪ್ಯಾನ್ ಕರೆಕ್ಷನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ CSC ಮಿತ್ರ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ಯಾನ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ NSDL ಪ್ಯಾನ್ ಸರ್ವಿಸಸ್ ಸೆಲೆಕ್ಟ್ ಮಾಡಿ ಅಪ್ಲೈ ಪ್ಯಾನ್ ಕರೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ಬೇಸಿಕ್ ಡೀಟೇಲ್ಸ್ನಲ್ಲಿ ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಹೋಗಬೇಕು. ಎಕ್ಸಿಸ್ಟಿಂಗ್ ಪ್ಯಾನ್ ನಂಬರ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಪ್ಯಾನ್ ನಂಬರನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ನೇಮ್ ಆನ್ ಕಾರ್ಡ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಿ. ನಂತರ ಲಾಸ್ಟ್ ನೇಮ್, ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮ್ನಲ್ಲಿ ಬಂದು ಫಿಲಪ್ ಮಾಡ್ತಾ ಹೋಗಬೇಕು. ಲಾಸ್ಟ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ನೇಮನ್ನು ಎಂಟರ್ ಮಾಡಿ. ನಂತರ ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಇನಿಷಿಯಲ್ನ ಎಕ್ಸ್ಪ್ಯಾನ್ಷನನ್ನು ಎಂಟರ್ ಮಾಡಿ. ಇದಾದ ನಂತರ ಫಾದರ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫಾದರ್ ನೇಮನ್ನು ಎಂಟರ್ ಮಾಡಿ. ಇದು ಕೂಡ ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಫಾದರ್ ನೇಮ್ನ ಇನಿಷಿಯಲ್ನ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ನಂತರ ಮದರ್ ನೇಮ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಮದರ್ ನೇಮನ್ನು ಎಂಟರ್ ಮಾಡಿ. ಇದು ಕೂಡ ಮಿಡಲ್ ನೇಮ್ ಮತ್ತು ಫಸ್ಟ್ ನೇಮ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಮದರ್ ನೇಮ್ನ ಇನಿಷಿಯಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಅದನ್ನ ಕೂಡ ಇಲ್ಲಿ ಎಂಟರ್ ಮಾಡಬೇಕು. ನಂತರ ನಿಮ್ಮ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ. ನಂತರ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಫಿಲಪ್ ಮಾಡ್ತಾ ಹೋಗಬೇಕು. ಫ್ಲಾಟ್, ನೇಮ್ ಆಫ್ ದ ಬಿಲ್ಡಿಂಗ್, ರೋಡ್, ಏರಿಯಾ, ಟೌನ್, ಸ್ಟೇಟ್ ಮತ್ತು ಪಿನ್ ಕೋಡ್ ಅನ್ನ ಎಂಟರ್ ಮಾಡ್ತಾ ಹೋಗಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನ ಎಂಟರ್ ಮಾಡಬೇಕು. ನಿಮಗೆ ಈ ಬ್ಲಾಕ್ಸ್ ನಲ್ಲಿ ಎಲ್ಲಿ ಕರೆಕ್ಷನ್ ಬೇಕಾಗಿದೆಯೋ ಅಲ್ಲಿ ನೀವು ಮಾರ್ಕ್ ಫಾರ್ ಚೇಂಜ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಗೇನಾದ್ರೂ ಒರಿಜಿನಲ್ PVC ಪ್ಯಾನ್ ಕಾರ್ಡ್ ಬೇಕಾಗಿದ್ದಲ್ಲಿ ಅಪ್ಲೈ ಫಾರ್ ರೀಇಶ್ಯೂ ನಲ್ಲಿ ಬಂದು ಮಾರ್ಕ್ ಫಾರ್ ಚೇಂಜ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲವಾದಲ್ಲಿ ಇದನ್ನ ಸ್ಕಿಪ್ ಮಾಡಬೇಕು. ಇದಾದ ನಂತರ ಅಟ್ಯಾಚ್ ಲೇಟೆಸ್ಟ್ ಆಧಾರ್ ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಆಧಾರ್ನ PDF ಫೈಲ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು ನಿಮಗೆ ಬರೀ 2 MB ಒಳಗಡೆ ಇರೋ ಮಾತ್ರ ಫೈಲ್ ಆಗಿರಬೇಕು. ಅಟ್ಯಾಚ್ ಡೇಟ್ ಆಫ್ ಬರ್ತ್ ಪ್ರೂಫ್ ನಲ್ಲಿ ಕೂಡ ನೀವು ನಿಮ್ಮ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತ್ ಪ್ರೂಫ್ ಅನ್ನ ಅಪ್ಲೋಡ್ ಮಾಡಬೇಕು. ಅದು ಕೂಡ 2 MB ಒಳಗಡೆ ಇರೋ ಫೈಲ್ ಆಗಿರಬೇಕು. ನಂತರ ಕ್ಲಿಕ್ ಟು ಅಪ್ಲೋಡ್ ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಕ್ಲಿಕ್ ಟು ಅಪ್ಲೋಡ್ ಸಿಗ್ನೇಚರ್ ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು. ಈ ಎಲ್ಲಾ ಡೀಟೇಲ್ಸ್ ಫಿಲಪ್ ಆದ ನಂತರ ಸಬ್ಮಿಟ್ ಕರೆಕ್ಷನ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಅಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ವಿದಿನ್ 2 ವರ್ಕಿಂಗ್ ಅವರ್ಸ್ ನಲ್ಲಿ ನಿಮ್ಮ ಅಪ್ಲಿಕೇಶನ್ ಜನರೇಟ್ ಆಗಿ ನಿಮಗೆ ಅಕ್ನಾಲೆಜ್ಮೆಂಟ್ ಶೋ ಆಗುತ್ತೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.